ಒಳ್ಳೆ ಬೆಳವಣಿಗೆನೇ ಅದು. ಯಾಕಂದರೆ ಸುಮಾರು 70 ವರ್ಷದಿಂದ DMK, ADMK, DMK, ADMK ಮಾತ್ರ ಬರ್ತಿತ್ತು. ಪ್ರಥಮ ಬಾರಿಗೆ ಕೆಲವೇ ದಿನಗಳಲ್ಲಿ ತುಂಬ ಏನು ಒಂದು 5-6 ತಿಂಗಳಲ್ಲಿ ಒಂದು ಹೊಸದಾಗಿ ಒಬ್ಬ ನಟ ಪಕ್ಷ ಕಟ್ಟಿ TVK ತಮಿಳಗ ವೆಟ್ರಿ ಕಳಗಂ ಅಂತ ಪಕ್ಷವನ್ನು ಕಟ್ಟಿ ಈ ಮಟ್ಟಕ್ಕೆ ಇವತ್ತು ಬಂದು ಮುಖ್ಯಮಂತ್ರಿ ಆಗ್ತಿರೋದು ನಿಜಕ್ಕೂ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅದು. ಜನರು ಮನಸ್ಸು ಮಾಡಿಬಿಟ್ಟಿದ್ದಾರೆ, ಒಂದು ಬದಲಾವಣೆ ಬೇಕು ಅಂತ. ಹಾಗಾಗಿ ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ. ಏನೋ ಮುಖ್ಯಮಂತ್ರಿ ಆಗೋಕ್ಕೆ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇದೆ. ಅವರಿಗೆ ಸಾರ್ವಜನಿಕ ಪರವಾಗಿ ಜೋಸೆಫ್ ವಿಜಯರವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಒಬ್ಬ ಸಾಮಾನ್ಯ ನಟ ಇವತ್ತು ಈ ಮಟ್ಟಕ್ಕೆ ಅದು 34 ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆ ಮಾಡಿ ಸುಮಾರು 110ಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸುವಂಥದ್ದು ನಿಜಕ್ಕೂ ಭಾಳ ಒಂದು ಒಳ್ಳೆಯ ಬೆಳವಣಿಗೆ. ಇದೇ ರೀತಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಆದರೆ ಭಾಳ ಒಳ್ಳೆಯದು, ಉತ್ತಮವಾದ ಬೆಳವಣಿಗೆ. ಪ್ರಾದೇಶಿಕ ಪಕ್ಷಕ್ಕೆ ತಮಿಳುನಾಡಿನಲ್ಲಿ ಭಾಳ ಮುಖ್ಯತ್ವ ಕೊಡ್ತಾರೆ. ಹಾಗಾಗಿ ಅವರು ಹೇಳಿದಂಥ ಒಂದು ಗ್ಯಾರಂಟಿ ಯೋಜನೆಗಳು ಮುಂದಿನ ದಿನಗಳು ಗೊತ್ತಾಗುತ್ತೆ, ಅದು ಯಾವ ಮಟ್ಟಕ್ಕೆ ಇರ್ತದೆ ಅನ್ನೋದು ಕೊಡುವಂಥ ಭರವಸೆ ನಮಗೂ ಕೂಡ ಇದೆ. ನೋಡಬೇಕು, ಕಾದು ನೋಡಬೇಕು ಸಾರ್ವಜನಿಕರ ಒಂದು ಇದು ಹೆಂಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಜನರು ಅಂತ ಈಗಲೇ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ಸರ್ಕಾರ ನಡೆಸ್ತಾರೆ ಕಾದು ನೋಡಬೇಕಾಗಿದೆ. ಸರಿ, ಒಂದು ಕೌನ್ಸಿಲರ್ ಕೂಡ ಆಗದೆ ನೇರವಾಗಿ CM ಸ್ಥಾನ ಆಗೋದಿದೆಯಲ್ಲ, ನಿಜಕ್ಕೂ ಅದೊಂದು ಅದೃಷ್ಟ, ಭಾಳ ಅದೃಷ್ಟ ಅದು ಅವ್ರಿಗೆ. ರಾಹುಲ್ ಗಾಂಧಿ ಅವರು ಕೂಡ ಮೈತ್ರಿ ಮಾಡ್ಕೋಬೇಕು ಅಂತ ಇದ್ರೆ ಅಂತ ನಿಜನ ಸರ್? ಅದು ನೋಡಬೇಕು. ರಾಜಕೀಯವಾಗಿ ನಾವು ಮಾತಾಡೋಕ್ಕೆ ಬರಲ್ಲ, ಅಷ್ಟು ಮಾತಾಡೋಕ್ಕೆ ನಮಗೆ ಅಷ್ಟು ಗೊತ್ತಾಗಲ್ಲ. ಅದಕ್ಕೆ ರಾಜಕೀಯವಾಗಿ ರಾಜಕೀಯ ಒಟ್ಟಾರೆ ಎಲ್ಲನೂ ಸೇರಿಸಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಒಳ್ಳೆ ಬೆಳವಣಿಗೆ ಅದು, ಒಳ್ಳೆಯದಾಗಲಿ. ಸಾರ್ವಜನಿಕರ ಪರವಾಗಿ ನಾನು ಜೋಸೆಫ್ ನಟ ವಿಜಯರವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಓಕೆ ಸರ್, ಧನ್ಯವಾದಗಳು. ವಿಚಾರ ಏನು ಹೇಳಬೇಕು ಅಂತಂದರೆ, ನಮ್ಮ ನೆರೆ ರಾಜ್ಯ ತಮಿಳುನಾಡಿನಲ್ಲಿ ಈ ದಿನ ಏನು ಒಬ್ಬ ಸಿನಿಮಾ ನಟನಾಗಿ ಗುರುತಿಸಿಕೊಂಡು ಚಿರಪರಿಚಿತನಾಗಿ ತಮಿಳುನಾಡಿನಲ್ಲಿ ಚಿರಪರಿಚಿತನಾಗಿರ್ತಕ್ಕಂಥ ವಿಜಯರವರು ಇವತ್ತು ಅಧಿಕಾರದ ಸನಿಹಕ್ಕೆ ಬಂದಿದ್ದಾರೆ, ರಾಜಕೀಯವಾಗಿ ಅಧಿಕಾರದ ಸನಿಹಕ್ಕೆ ಬಂದಿದ್ದಾರೆ. ಇದು ಅವರ ಏನೋ ಒಂದು ಸಿನಿಮಾರಂಗದ ಒಂದು ಒಡನಾಟವನ್ನು ಇಟ್ಕೊಂಡು ಯುವಕರನ್ನೆಲ್ಲ ತನ್ನ ಹತ್ರ ಸೆಳೆದು ಇವತ್ತು ಅಭೂತಪೂರ್ವ ಗೆಲುವನ್ನು ಸಾಧಿಸಿ ಅಧಿಕಾರದ ಸನಿಹಲ್ಲಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ನೆರೆ ರಾಜ್ಯವಾದ ತಮಿಳುನಾಡಿನ ಒಂದು ಏನು ಆಡಳಿತ ಚುಕ್ಕಾಣಿನ ಅವರು ಹಿಡಿತಾರೆ, ಅವರು ನಮ್ಮ ಒಂದು ಸಹೋದರ ರಾಜ್ಯವಾದ ಕರ್ನಾಟಕದೊಂದಿಗೆ ಒಂದು ಸಹಬಾಳ್ವೆಯನ್ನು ಬೆಳೆಸತಕ್ಕಂಥ ಕೆಲಸನ ನಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ಏನು ಅಂತಂದರೆ ಇದನ್ನು ಒಂದು ಒಡನಾಟ ಅಂತ ಹೇಳ್ಬೇಕು. ಯಾಕೆಂತಂದರೆ ಇವತ್ತು ಅಲ್ಲಿ ಹಲವಾರು ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂದರೂ ರಾಜಕೀಯವಾಗಿ ನಮ್ಮ ಮುಖ್ಯವಾಗಿ ಬಳಸೋದು ಕರ್ನಾಟಕದ ಕಾವೇರಿ ನೀರಿನ ವಿಚಾರವಾಗಿ, ಎರಡನೇದು ಮೇಕೆದಾಟು ವಿಚಾರವಾಗಿ. ಇದನ್ನು ರಾಜಕೀಯವಾಗಿ ಅವರು ಬಳಸ್ಕೊಳ್ಳದೆ ಸಾರ್ವಜನಿಕರ ಹಿತಾಸಕ್ತಿ ಅಡಿಯಲ್ಲಿ ಕೆಲಸ ಮಾಡಿ ಅಕ್ಕಪಕ್ಕದ ರಾಜ್ಯದೊಂದಿಗೆ ಒಂದು ಸಹಬಾಳ್ವೆನ ಅಳವಡಿಸ್ತಕ್ಕಂಥ ಕೆಲಸನ ಅವರು ಮುಂದಿನ ದಿನಗಳಲ್ಲಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆ ತಮಿಳುನಾಡಲ್ಲಿ ಅಧಿಕಾರ ವಹಿಸ್ತಕ್ಕಂಥ ವಿಜಯ ಮತ್ತು ಆ ಪಕ್ಷದ ಮತ್ತು ಎಲ್ಲ ಒಂದು ಸಹೋದರರಿಗೆ ಈ ಒಂದು ಕಿವಿ ಮಾತನ್ನ ನಾನು ನಮ್ಮ ಕರ್ನಾಟಕ ರಾಜ್ಯದನಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಜಯ್ ಅವ್ರು ಬಂದಿರೋದು ತುಂಬ ಸ್ವಾಗತ. ಮತ್ತು ಅಲ್ಲಿ ನಮ್ಗೆ ಏನಾಗಿದೆ ಅಂದರೆ, ಒಂದು ಕನಸು ಕಾಣ್ತಾ ಇದ್ದನು ಮೊದಲು MT ರಾಮರಾವ್ ಇದೇ ಥರವಾಗಿ 9 ತಿಂಗಳು ಶ್ರಮೆಪಟ್ಟು ತೆಲುಗುದೇಶಂ ಪಕ್ಷ ಕಟ್ಟಿ ಒಳ್ಳೆ ಆಡಳಿತ ಕೊಟ್ಟು ಒಳ್ಳೆ ಯಶಸ್ಕರವಾಗಿ ಅವರು ಮತ್ತು MGR ಅವರು ಆ ಇದರಲ್ಲಿ ಇವರು ನಮ್ಮ ವಿಜಯ್ ಅವರು ಪಕ್ಕದ ರಾಜ್ಯದಲ್ಲಿ ರಾಜಕೀಯವಾಗಿ ಬಂದು ಪ್ರಥಮ ಬಾರಿಗೆ 9 ತಿಂಗಳು ಪಕ್ಷ ಕಟ್ಟಿ ಪ್ರಥಮ ಬಾರಿಗೆ ಬಹುಮತದಿಂದ ಆಯ್ಕೆಯಾಗಿ ಬಂದರೆ ಒಳ್ಳೆ ಆಡಳಿತ ನೀಡಬೇಕು, ಪಕ್ಕದ ರಾಜ್ಯಗಳೆಲ್ಲ ಅವ್ರನ್ನ ನೋಡಿ ಸ್ವಾಗತಿಸಬೇಕು ಅಂತ ಒಂದು ಅಭಿಮಾನ ಒಂದು ಚಿತ್ರನಟರಾಗಿ ಅವರು ಒಂದು ನಟಿಸಿರೋಂಥ ನಟನೆಯನ್ನು ನೋಡಿ ದಳಪತಿ ವಿಜಯ್ ಅಂತೇಳಿ ಅವರಿಗೆ ಆ ಅಭಿಮಾನದಿಂದ ಇವತ್ತು ಇವರು ಏನು ನಡೆದಂತೆ ತೋರಿಸ್ತಿದ್ದಂತೆ ಫಿಲಮ್ಗಳಲ್ಲಿ ತೋರಿಸಿದಂತೆ ಮಾಡೋದು ಗ್ಯಾರಂಟಿ ಅಂತ ಒಂದು ಅಭಿಮಾನದ ಮೇಲೆ ಅವ್ರನ್ನ ಇವತ್ತು ಯುವಕರೆಲ್ಲ ಸೇರಿ ಅವ್ರನ್ನ ಮುಂದೆ ತಂದಿದ್ದಾರೆ. ಓಕೆ ಸರ್.